ಯಾವುದೇ ಒಂದು ದೊಡ್ಡ ಟೀಮ್ ಗೆಲ್ಲುತ್ತೆ ಅಂದ್ರೆ ಅದರ ಹಿಂದೆ ನಮಗೆ ಕಾಣಿಸ್ದ ಎಷ್ಟೋ ಜನರ ಪರಿಶ್ರಮ ಇರುತ್ತೆ ಅಲ್ವಾ? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಟೀಮ್ ಇಂಡಿಯಾದ ಯಶಸ್ಸಿನ ಹಿಂದೆ ಇರುವ ಕರ್ನಾಟಕದ ಒಬ್ಬ ಅಂತಹ ಅದೃಶ್ಯ ಶಕ್ತಿಯ ಬಗ್ಗೆ ಮಾತಾಡೋಣ. ನೆನ್ಪಿದೆಯಾ ಆ ಕ್ಷಣ? T20 ವರ್ಲ್ಡ್ ಕಪ್ ಗೆದ್ದ ಸಂಭ್ರಮ. ಇಡೀ ಟೀಮ್ ಖುಷೀಲಿ ತೇಲಾಡ್ತಿತ್ತು. ಆಗ ನೋಡಿ, ಸೂರ್ಯಕುಮಾರ್ ಯಾದವ್ ಓಡಿಬಂದು ಈ ವ್ಯಕ್ತಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಇಡೀ ಜಗತ್ತೇ ಒಂದು ಕ್ಷಣ ಶಾಕ್ ಆಯ್ತು. ಯಾರಿದು? ಒಬ್ಬ ಸ್ಟಾರ್ ಆಟಗಾರ ಈ ರೀತಿ ಗೌರವ ಕೊಡ್ತಾರೆ ಅಂದ್ರೆ ಇವ್ರು ಯಾರಿರ್ಬೋದು? ಏನಿದ್ರ ಹಿಂದಿನ ಕಥೆ? ಸರಿ, ಹಾಗಾದ್ರೆ ಬನ್ನಿ ಇವ್ರ ಬಗ್ಗೆನೇ ಇವತ್ತು ತಿಳ್ಕೋಣ. ಇವ್ರ ಹೆಸರು ರಾಘವೇಂದ್ರ ದ್ಯೂಗಿ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದವರು. ಕ್ರಿಕೆಟ್ ಲೋಕದಲ್ಲಿ ಎಲ್ರೂ ಇವ್ರನ್ನ ಪ್ರೀತಿಯಿಂದ ಕರೆಯೋದು ರಘು ಅಂತ. ಇವರೇ ಟೀಮ್ ಇಂಡಿಯಾದ ಥ್ರೋಡೌನ್ ಸ್ಪೆಷಲಿಸ್ಟ್. ಯೋಚನೆ ಮಾಡಿ, ಸುಮ್ನೆ ಯಾರೋ ಹೇಳಿದ್ದಲ್ಲ ಈ ಮಾತು. ಕ್ರಿಕೆಟ್ ದಂತಕತೆ ಸುನಿಲ್ ಗವಾಸ್ಕರ್ ಅವರೇ ಹೀಗೆ ಹೇಳಿದ್ದಾರೆ. ರಘು ಕೇವಲ ಒಬ್ಬ ಸಪೋರ್ಟ್ ಸ್ಟಾಫ್ ಅಲ್ಲ, ಅವರು ಟೀಮ್ ಇಂಡಿಯಾದ ಬೆನ್ನೆಲುಬು ಅಂತ. ಈ ಒಂದು ಮಾತು ಸಾಕು ತಂಡಕ್ಕೆ ಅವರ ಪ್ರಾಮುಖ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ. ಇವತ್ತು ಇಷ್ಟೆಲ್ಲ ಗೌರವ, ಪ್ರೀತಿ ಗಳಿಸಿರೋ ರಘು ಅವರ ಬದುಕು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಅವರದು ನಿಜಕ್ಕೂ ಕಣ್ಣೀರು ತರಿಸುವಂತಹ, ನಂಬೋಕೆ ಕಷ್ಟ ಆಗುವಂತಹ ಒಂದು ಹೋರಾಟದ ಕಥೆ. ಸುಮಾರು 25 ವರ್ಷಗಳ ಹಿಂದೆ ಕ್ರಿಕೆಟಿಗ ಆಗಲೇಬೇಕು ಅನ್ನೋ ಒಂದೇ ಒಂದು ಕನಸನ್ನ ಹೊತ್ತು ತಂದೆಯ ಮಾತನ್ನು ಮೀರಿ ಮನೆಯಿಂದ ಹೊರಗೆ ಕಾಲಿಟ್ಟಾಗ ರಾಘವೇಂದ್ರ ಅವರ ಜೇಬಿನಲ್ಲಿದ್ದುದು ಕೇವಲ 21 ರೂಪಾಯಿ. ಹೌದು, ಕೇವಲ 21 ರೂಪಾಯಿ. ಕುಮಟಾದಿಂದ ಹುಬ್ಬಳ್ಳಿಗೆ ಬಂದ ಅವರಿಗೆ ಮೊದಲು ಆಶ್ರಯ ಕೊಟ್ಟಿದ್ದು ಬಸ್ ನಿಲ್ದಾಣ. 1 ವಾರ ಅಲ್ಲೇ ಮಲ್ಗಿದ್ರು. ಪೊಲೀಸರು ಅಲ್ಲಿಂದ ಕಳಿಸಿದ ಮೇಲೆ ಒಂದು ದೇವಸ್ಥಾನದ ಆವರಣದಲ್ಲಿ 10 ದಿನ ಕಳೆದ್ರು. ಆದರೆ ಅವರ ಕಷ್ಟದ ಪರೀಕ್ಷೆ ಅಲ್ಲಿಗೆ ಮುಗಿಲಿಲ್ಲ. ಇದನ್ನ ಕೇಳಿದ್ರೆ ನಿಜಕ್ಕೂ ಆಘಾತ ಆಗುತ್ತೆ. ಮುಂದಿನ 4.5 ವರ್ಷಗಳ ಕಾಲ ಸ್ಮಶಾನದಲ್ಲಿದ್ದ ಒಂದು ಪಾಳು ಬಿದ್ದ ಕಟ್ಟಡವೇ ಅವರ ಮನೆಯಾಗಿತ್ತು. ಇದೆಲ್ಲವನ್ನೂ ಅವರು ಸಹಿಸಿಕೊಂಡಿದ್ದು ಒಂದೇ ಕಾರಣಕ್ಕೆ, ಅದು ಕ್ರಿಕೆಟ್ ಮೇಲಿನ ಹುಚ್ಚು ಪ್ರೀತಿ. ಅದೆಷ್ಟೇ ಕಷ್ಟ ಬಂದ್ರೂ ಕ್ರಿಕೆಟರ್ ಆಗೋ ಕನಸನ್ನ ಮಾತ್ರ ಬಿಟ್ಟಿರಲಿಲ್ಲ. ಆದರೆ ವಿಧಿ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ತರಲು ಕಾದಿತ್ತು. ಅದು ಅವರ ಬದುಕಿನ ದಿಕ್ಕನ್ನೇ ಬದಲಿಸಿಬಿಡ್ತು. ಆಟ ಆಡುವಾಗ ಅವರ ಬಲಗೈಗೆ ದೊಡ್ಡ ಪೆಟ್ಟು ಬಿದ್ದು ಮೂಳೆ ಮುರಿದೋಯ್ತು. ಆ ಒಂದೇ ಒಂದು ಏಟಿಗೆ ಟೀಮ್ ಇಂಡಿಯಾಗೆ ಆಡಬೇಕು ಅನ್ನೋವರ ಕನಸು ಸಂಪೂರ್ಣವಾಗಿ ನುಚ್ಚುನೂರಾಯಿತು. ಆದರೆ ಅವರೊಳಗಿದ್ದ ಕ್ರಿಕೆಟ್ ಕಿಚ್ಚು ಮಾತ್ರ ಆರಲೇ ಇಲ್ಲ. ಮನೆಗೆ ವಾಪಸ್ ಹೋಗೋಕೆ ಮನಸ್ಸಿರಲಿಲ್ಲ. ಹಾಗಾಗಿ ತನ್ನ ನೋವನ್ನೇ ಶಕ್ತಿಯಾಗಿ ಬದಲಾಯಿಸ್ಕೊಂಡ್ರು. ತಾನು ಆಟಗಾರನಾಗೋಕೆ ಆಗದಿದ್ರೆ ಏನಂತೆ, ಬೇರೆ ಆಟಗಾರರ ಕನಸಿಗೆ ನೀರೆರಿಯೋನಾ ಅಂತ ನಿರ್ಧರಿಸಿದ್ರು. ಹುಬ್ಬಳ್ಳಿಲ ನೆಟ್ಸ್ನಲ್ಲಿ ಬ್ಯಾಟ್ಸ್ಮನ್ಗಳಿಗೆ ಬಾಲ್ ಎಸೆಯೋ ಮೂಲಕ ತಮ್ಮ ಜೀವನದ 2ನೇ ಇನ್ನಿಂಗ್ಸ್ ಆರಂಭಿಸಿದರು. ಒಂದು ಸಣ್ಣ ನಗರದ ನೆಟ್ಸ್ನಿಂದ ಶುರುವಾದ ಅವರ ಈ ಪಯಣ ಮುಂದೆ ಭಾರತ ಕ್ರಿಕೆಟ್ ತಂಡದ ಅತ್ಯಂತ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗುವವರೆಗೂ ಬಂದು ನಿಲ್ಲುತ್ತೆ. ಇದು ಅವರ ದಣಿವರಿಯದ ಪರಿಶ್ರಮಕ್ಕೆ ಸಿಕ್ಕ ಫಲ. ಬೆಂಗಳೂರಿನಲ್ಲಿ ಮಾಜಿ ಕ್ರಿಕೆಟಿಗ ತಿಲಕ್ ನಾಯ್ಡು ಅವರ ಕಣ್ಣಿಗ ರಘು ಬಿದ್ದಿದ್ದೇ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಅವರು ರಘುರನ್ನ ಜಾವ್ಗಲ್ ಶ್ರೀನಾಥ್ ಅವರಿಗೆ ಪರಿಚಯಿಸಿದ್ರು. ರಘುವರ ಬದ್ಧತೆ ನೋಡಿ ಶ್ರೀನಾಥ್ ಕರ್ನಾಟಕ ರಂಜಿ ತಂಡ ಮತ್ತು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕ್ರಿಕೆಟ್ ಮೇಲಿನ ಪ್ರೀತಿಗಾಗಿ ರಘು ಸುಮಾರು 3-4 ವರ್ಷ ಒಂದೇ ₹1 ಸಂಬಳ ತಗೊಳ್ಳದೆ ಕೆಲಸ ಮಾಡಿದ್ರು. ಕೊನೆಗೆ ಅವರ ಪರಿಶ್ರಮ ಸಾಕ್ಷಾತ್ ಸಚಿನ್ ತೆಂಡೂಲ್ಕರ್ ಅವರ ಗಮನ ಸೆಳೆದು 2011ರಲ್ಲಿ ಟೀಮ್ ಇಂಡಿಯಾಗೆ ತರಬೇತಿ ಸಹಾಯಕರಾಗಿ ನೇಮಕವಾದರು. ಅಂದಾಗೆ ಏನಿದು ಥ್ರೋಡೌನ್ ಸ್ಪೆಷಲಿಸ್ಟ್ ಅಂದ್ರೆ? ಇದೊಂದು ವಿಶೇಷವಾದ ಕೆಲಸ. ಇವರು ಸೈಡ್ ಆರ್ಮ್ ಅಂತ ಕರೆಯೋ ಒಂದು ಉದ್ದನೆಯ ಚಮಚದ ತರಹದ ಉಪಕರಣ ಬಳಸಿ ಬ್ಯಾಟ್ಸ್ಮನ್ಗಳಿಗೆ ಗಂಟೆಗೆ 140-150 ಕಿಲೋಮೀಟರ್ ವೇಗದಲ್ಲಿ ಬಾಲ್ ಹಾಕ್ತಾರೆ. ಇದರಿಂದ ಜಗತ್ತಿನ ಯಾವುದೇ ಫಾಸ್ಟ್ ಬೌಲರ್ನ ಎದುರಿಸೋಕೆ ನಮ್ಮ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೋದು. ವಿರಾಟ್ ಕೊಹ್ಲಿ ಹೇಳಿದ ಈ ಮಾತು ಕೇಳಿ. ನೆಟ್ಸ್ನಲ್ಲಿ ರಘು ಅವರ 150 ಕಿಲೋಮೀಟರ್ ವೇಗದ ಬಾಲ್ಗಳನ್ನ ಎದುರಿಸ್ಮೇಲೆ ಮ್ಯಾಚ್ನಲ್ಲಿ ಎದುರಾಗೋ ಅತೀ ವೇಗದ ಬೌಲರ್ಗಳು ಕೂಡ ಮೀಡಿಯಂ ಪೇಸರ್ ಥರ ಕಾಣ್ತಾರೆ ಅಂತೆ. ಅಂದ್ರೆ ರಘು ನಮ್ಮ ಬ್ಯಾಟ್ಸ್ಮನ್ಗಳನ್ನ ಅದೆಷ್ಟು ಕಠಿಣವಾದ ಸವಾಲಿಗೆ ತಯಾರು ಮಾಡ್ತಾರೆ ಅಂತ ನೀವೇ ಊಹಿಸ್ಕೊಳ್ಳಿ. ರಘು ಅವರ ದೊಡ್ಡ ಶಕ್ತಿ ಅಂದ್ರೆ ಅವರ ಸ್ಪೀಡ್, ಆಕ್ಯುರೆಸಿ ಮತ್ತು ಧನಿವರ್ಯದ ದುಡಿಮೆ. ಒಂದು ಅಂದಾಜಿನ ಪ್ರಕಾರ ಅವರು ಇದುವರೆಗೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬಾಲ್ಗಳನ್ನು ಎಸೆದಿದ್ದಾರೆ. ಅಷ್ಟೇ ಅಲ್ಲ, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಡಬಲ್ ಸಂಬಳ ಕೊಡ್ತೀವಿ ಅಂದ್ರೂ ನನ್ನ ಸೇವೆ, ನನ್ನ ನಿಷ್ಠೆ ಯಾವಾಗ್ಲೂ ಭಾರತ ತಂಡಕ್ಕೆ ಮಾತ್ರ ಅಂತ ಹೇಳಿ ಆ ಆಫರನ್ನ ತಿರಸ್ಕರಿಸಿದ ದೇಶಪ್ರೇಮಿ. ಇಷ್ಟೆಲ್ಲ ವರ್ಷಗಳ ನಿಸ್ವಾರ್ಥ ಸೇವೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಇಂದು ಕ್ರಿಕೆಟ್ ಲೋಕದ ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರಿಂದ ಅವರಿಗೆ ಅಪಾರವಾದ ಗೌರವ ಸಿಕ್ತಿದೆ. ಇದು ಅವರ ತ್ಯಾಗಕ್ಕೆ ಸಂದ ನಿಜವಾದ ಮನ್ನಣೆ. ಮಾಜಿ ಕೋಚ್ ರವಿಶಾಸ್ತ್ರಿ ಅವರಂತೂ ರಘು ಕೇವಲ ಒಬ್ಬ ಟೆಕ್ನಿಕಲ್ ಸ್ಟಾಫ್ ಅಲ್ಲ, ಅವರು ಟೀಮ್ನ ಹೃದಯ ಬಡಿತ ಅಂತಾರೆ. ಅವರೊಬ್ಬರಿದ್ರೆ ಇಡೀ ತಂಡದಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತಂತೆ. ನೆನಪಿದೆಯಾ 2023ರ ಏಷ್ಯಾ ಕಪ್ ಗೆದ್ದಾಗ
ಕ್ಯಾಪ್ಟನ್ ರೋಹಿತ್ ಶರ್ಮಾ ಟ್ರೋಫಿಯನ್ನ ಮೊದಲು ಹಿಡಿದಿದ್ದೇ ರಘು ಅವರ ಕೈಗೆ. ಇದು ತಂಡದಲ್ಲಿ ಅವರಿಗೆ ಯಾವ ಸ್ಥಾನ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಸೂರ್ಯಕುಮಾರ್ ಕಾಲು ಮುಟ್ಟಿದ್ದಾಗಲಿ, ರೋಹಿತ್ ಟ್ರೋಫಿ ಕೊಟ್ಟಿದ್ದಾಗಲಿ ಇವೆಲ್ಲವೂ ಏನನ್ನು ಹೇಳುತ್ತೆ ಅಂದ್ರೆ ಭಾರತದ ಪ್ರತಿಯೊಂದು ಗೆಲುವಿನ ಹಿಂದೆ ರಘು ಅವರಂತಹ ತೆರೆಮರೆಯ ಹೀರೋಗಳ ಕೊಡುಗೆ ದೊಡ್ಡದಿದೆ ಅಂತ. ಆಟಗಾರರು ಕೊಡುವ ಈ ಗೌರವವೇ ಅವರ ಮೌನ ಸಾಧನೆಗೆ ಸಿಕ್ಕ ಅತಿದೊಡ್ಡ ಪ್ರಶಸ್ತಿ. ಕೊನೆಯದಾಗಿ ರಘು ಅವರ ಈ ಕಥೆ ನಮ್ಮೆಲ್ಲರ ಮುಂದೊಂದು ಪ್ರಶ್ನೆಯನ್ನ ಇಡುತ್ತೆ. ನಾವು ಸಂಭ್ರಮಿಸೋ ಪ್ರತಿಯೊಂದು ಗೆಲುವಿನ ಹಿಂದೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಇಂತಹ ಎಷ್ಟು ರಘುಗಳ ಬೆವರು, ತ್ಯಾಗ ಮತ್ತು ಪರಿಶ್ರಮ ಅಡಗಿರಬಹುದು ಅಲ್ವಾ? ಯೋಚಿಸಬೇಕಾದ ವಿಷಯ ಇದು. ಇಂತಹ ಇನ್ನೂ ಅನೇಕ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.